ಸೊ ಫಸ್ಟ್ ನೈಟ್ ಆಯ್ತಾ ಇಲ್ವಾ ಅಂತ ಕರೆಕ್ಟಾಗಿ ಹೇಳಿ, ಯಾವ ಅರ್ಥದಲ್ಲಿ ಕೇಳ್ತಾ ಇದ್ರೆ ನೀವು ಬಿಡಿಸಿಡಬೇಕು. ನೀವು ಒಬ್ಬ ಅರ್ಥದಲ್ಲೇ ಇದು ಇದು ಯೂಟ್ಯೂಬ್ ಚಾನಲ್ ಅರ್ಥದಲ್ಲಿ ಕೇಳಬೇಡಿ, ಅಷ್ಟಕ್ಕೂ ಪ್ರಥಮದ ಆಗಿದ್ದೇನು ಇವೆಲ್ಲ ಕೇಳಬೇಡಿ. ಸೊ ಫಸ್ಟ್ ನೈಟ್ ವಿತ್ ದೆವ್ವ, ಫಸ್ಟ್ ನೈಟ್ ವಿತ್ ದೆವ್ವ ಅಂದರೆ ನಾನು ಸಾರಿ ನೀವಲ್ಲ, ದೆವ್ವ ಅಂದರೆ ನಾನು ಸಿನಿಮಾದ ಹೇಳ್ತಾ ಇರೋದು. ಓಕೆ, ಫಸ್ಟ್ ನೈಟ್ ವಿತ್ ದೆವ್ವ, ನೀವಲ್ಲ, ನೀವು ದೆವ್ವ ಅಲ್ಲ, ಸಿನಿಮಾ. ಓಕೆ, ಆಮೇಲೆ ಎಷ್ಟೋ ಜನ ಕೇಳ್ತಾ ಇದ್ದಾರೆ ಪ್ರಥಮ ಸಿನಿಮಾದಲ್ಲಿ ಯಾಕೆ ಹೀರೋಯಿನ್ನ ದೆವ್ವ ಮಾಡಿದ್ದೀರಿ ಅಂತ. ನೀವು ಎಲ್ಲೇ ನೋಡಿ ಹೆಣ್ಮಕ್ಳೇ ದೆವ್ವ. ಅರುಂಧತಿ ನೋಡಿ ಹೆಣ್ಮಗುನೇ ದೆವ್ವ. ಇರಮ್ಮ ಒಳ್ಳೇದೆಲ್ಲ ಒಂದು ನಿಮಿಷ. ಹೆಣ್ಮಕ್ಳೇ ನೋಡಿ, ಇದು ಫಾರ್ ಎಕ್ಸಾಂಪಲ್ ಅರುಂಧತಿ ನೋಡಿ ಹೆಣ್ಮಗಳೇ ದೆವ್ವ. ಆಪ್ತಮಿತ್ರ ನಾಗವಲ್ಲಿ ನೋಡಿ ಅವಳು ಅದೇ ದೆವ್ವ. ಸೊ ಆಮೇಲೆ ಇದು ದುರ್ಗಾ ಶಕ್ತಿ ನೋಡಿ ಅದು ಅದೇ. ಆತ್ಮಬಂಧ ನೋಡಿ ಬರೀ ಹೆಣ್ಣೈಕ್ಲೆ ದೆವ್ವ. ಗಂಡ್ಮಕ್ಳು ಹಂಗೆಲ್ಲ ಕಾಟ ಕೊಡಲ್ಲ, ಅದಕ್ಕೆ ಗಂಡ್ಮಗುನ್ ದೆವ್ವ ಮಾಡಿಲ್ಲ. ಎಷ್ಟೋ ಜನ ಹೆಣ್ಮಕ್ಳೇನೆ ದೇವ್ರಾಗುನು ಕೂಡ ಇರೋದು. ಇವಾಗ ಏನ್ ದಸರಾ ಹಬ್ಬ ನಡೀತಾ ಇದೆ ಆಯ್ತಾ, ದೇವಿ ಇದು. ಸೊ ಹೆಣ್ಮಕ್ಳಿಗೆ ರೆಸ್ಪಾನ್ಸಿಬಿಲಿಟಿ ಅಂಡ್ ಕೆಪಾಸಿಟಿ ಇರೋದಕ್ಕೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀವಿ. ನಿಮ್ಗೆ ಏನೂ ಬರೋದಿಲ್ಲ, ಅದಕ್ಕೆ ನಿಮ್ಮನ್ನ ಆಚೆ ಹಾಕ್ಬಿಟ್ಟಿದ್ದೀವಿ. ಆಯ್ತು ಬಿಡಮ್ಮ, ಆಯ್ತು, ನಿಮ್ಗೆ ಒಳ್ಳೇದಾಗಲಿ. ಸೊ ಈಗ ಫಸ್ಟ್ ನೈಟ್ ವಿತ್ ದೆವ್ವ ನೆಕ್ಸ್ಟ್ ಮಂತ್ ಬರ್ತಾ ಇದೆ, ತುಂಬ ಚೆನ್ನಾಗಿದೆ. ನೀವು ಹೇಳ್ದಂಗೆ ಸಿನಿಮಾ ಆಗಿದೆ. ನೀವು ಫಸ್ಟ್ ನೈಟ್ ಆಗಿದೆಯಾ ಅಂದ್ರೆ ಅವೆಲ್ಲ ಕೇಳಬೇಡಿ. ನಾವು ಹೇಳಕ್ಕಲ್ಲ, ಸಾರಿ ಮೇಡಮ್ ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗೇನಿದ್ರು ಫಸ್ಟ್ ನೈಟ್ ವಿತ್ ದೆವ್ವ ಸಿನಿಮಾ ಆಗಿದೆ. ಸೊ ನವಂಬರ್ ಎಲ್ಲವೂ ಅನ್ಕೊಂಡಂಗಾಗಿದೆ. ಸೆನ್ಸಾರ್ ಕೆಲಸ ಪ್ರಗತಿ ಇದೆ. ಒಂದು ರೂಲ್ಸ್ ಏನು ಅಂದರೆ ಸೆನ್ಸಾರ್ ಆಗೋ ತನಕ ಡೇಟ್ ಅನೌನ್ಸ್ ಮಾಡಬಾರ್ದು ಅಂತ. ಅದ್ಭುತವಾದ ಕಾಮಿಡಿ ಹಾರರ್ ಸಿನಿಮಾ ಇದು. ಹೆಂಗಂದರೆ ಫಸ್ಟ್ ನೈಟ್ ವಿತ್ ದೆವ್ವ ಸಬ್ ಟೈಟ್ಲ್ ಏನಿರ್ಬೋದು ಹೇಳಿ, ಸುಬ್ಬಾ ಸುಬ್ಬಿ ಮ್ಯಾರೇಜ್ ಸ್ಟೋರಿ. ಸಖತ್ ಕಾಮಿಡಿ ಸಿನಿಮಾ ಇದು, ನೋಡಿ, ಹಾರರ್ ಕಾಮಿಡಿ ಸಿನಿಮಾ ನೋಡಿ, ನೀವು ನೋಡಿ. ಸುಬ್ಬಿ ಅಂದರೆ ನೀವಿಬ್ರೇನಾ ನೋಡಿ, ಹೌದು, ನಾನೇನು ಕತೆ, ಸಾರಿ ಮೇಡಮ್ ಐ ಕಾಂಟ್ ಸುಬ್ಬಾ ಸುಬ್ಬಿ ಹಾರರ್ ಸ್ಟೋರಿ ಇದು ಸಬ್ ಟೈಟ್ಲು ಸಿನಿಮಾದು. ಸೊ ಎಂಟೈರ್ ಮೂವಿ ಕಾಮಿಡಿ ಇದೆ, ಆ್ಯಕ್ಷನ್ ಇದೆ, ಹಾರರ್ ಇದೆ. ಹರೀಶ್ ರಾಜ್ ಈ ಸಿನಿಮಾದ ಜೀವಾಳ ಅವರು, ಶ್ರೀನಿವಾಸ್ ಮೂರ್ತಿ ಈ ಸಿನಿಮಾದ ಶಕ್ತಿ, ರಮೇಶ್ ಭಟ್ ಸರ್ ಈ ಸಿನಿಮಾದ ಸ್ಟ್ರೆಂತು, ನಿಖಿತಾ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಸಿನಿಮಾ ಆದಮೇಲೆ ನೋಡಿ ನೀವು ನೋಡೋ ದೃಷ್ಟಿಕೋನ ಬದಲಾಗುತ್ತೆ. ನಿಖಿತಾ ಅವ್ರನ್ನ ನೋಡಿದ್ರೆ ಎಲ್ಲರೂ ಭಯ ಪಡ್ಕೊಂಡು ನೋಡೋದು, ಭಯ ಪಟ್ಕೊಂಡಲ್ಲ ಅವ್ರು ನೋಡಿ. ಆಮೇಲೆ ಇನ್ನೊಂದೇನು ಗೊತ್ತಾ, ನಾನು ಈ ಸಮಯದಲ್ಲಿ ದಯವಿಟ್ಟು ಆಮೇಲೆ ಇನ್ನೊಂದೇ ಒಂದು ಹೇಳಬೇಕು, ಬರೀ ನಮ್ಮ ಬಗ್ಗೆನೇ ಮಾತಾಡ್ಕೋತಾ ಇದ್ದೀನಿ. ನಾನು ಈ ಸಮಯದಲ್ಲಿ ನಿಖಿತಾನ ಅಭಿನಂದಿಸಲೇಬೇಕು ಈ ಸಮಯದಲ್ಲಿ. ಥ್ಯಾಂಕ್ಸ್. ಯಾಕೆಂದರೆ ಯೂಶಲಿ ಕಮಲಾಸನ್ ಸಿನಿಮಾಗಳು ನೀವು ನೋಡ್ತೀರಾ, ನಾನು 8 ಅವರ್ ತೊಗೊಂಡೆ ಮೇಕಪ್ ಮಾಡ್ಕೊಳ್ಳೋಕೆ ಅಂತ ಹೇಳ್ತಾರೆ. ಇರಿ 8 ಅವರ್ ತೊಗೊಂಡೆ ಅಂತ ಹೇಳ್ತಾರೆ ಇವ್ರು. ಇರಿ ಒಂದು ನಿಮಿಷ, 8 ಅವರ್ ತೊಗೊಂಡೆ ಇರಿ ಇವ್ರಿಗೆ ನಾನು ಅಭಿನಂದಿಸಲೇಬೇಕು. ಬರೀ 10 ಮಿನಿಟ್ಸ್ಗೆ ಮೇಕಪ್ ನಡೆಯ. ನಾನು ಅಂದೆ, ದೇವದ ಮೇಕಪ್ ಸರ್, ಏನಿಲ್ಲ ಸರ್, ಇವ್ರು ಮನೆಗೆ ಎದ್ದು ಬರ್ತಿದ್ದಂಗೆ ಹಂಗೆ ಮಾಡಿದ್ರೆ ಶೂಟ್ ಮಾಡಿದ್ವಿ ಸರ್, ಸಿನಿಮಾ ಮುಗೀತು. ಸೊ ಇಲ್ಲ ನೀವು ನೋಡಿ ಸಿನಿಮಾದಲ್ಲಿ ನನಗೆ ಟೈಮ್ ಉಳಿಸಿದ್ದಾರೆ, ಬಜೆಟ್ ಉಳಿಸಿದ್ದಾರೆ. ನಾನು ನಿಖಿತಾಗಿ ಯಾವತ್ತೂ ಆಭಾರಿ ಆಗಿರ್ತೀನಿ. ಯಾಕೆಂದರೆ ಯೂಶಲಿ ದೇವದ ಮೇಕಪ್ ಅಂದರೆ 4 ಅವರ್ಸ್ ತೊಗೋತಾರೆ. ಇವರು ಮನೆಗೆ ಎದ್ದು ಬಂದು ನಿಂತ್ಕೊಂಡ್ರು ಕ್ಯಾಮ್ರಾ ಮುಂದೆ ಹಂಗೆ ಶೂಟ್ ಮಾಡಿದ್ವಿ. ಇಷ್ಟು ನೈಜವಾಗಿ ದೇವದ ಆ್ಯಕ್ಟಿಂಗ್ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಈ ರೇಂಜಿಗೆ ದೇವ ನೋಡೋಕ್ಕೆ ಸಾಧ್ಯ ಚಾನ್ಸೇ ಇಲ್ಲ, ನೋ ವೇ. ನೀವು ಇಲ್ಲೇ ಇವರು ಡಿಸ್ಕ್ಲೋಸ್ ಮಾಡ್ತಾ ಇದಾರಲ್ಲ ರಾಜ ಅಂತ, ಇಷ್ಟು ತನಕ ಮಾಡಿದೆಲ್ಲ ಬರೀ ಡವ್ವೆ. ಯಾರು ನಂಬೋದಿಲ್ಲ, ಇದು ಗೊತ್ತಾಗ್ಬಿಟ್ಟಿದೆ. ಹೇಳ್ತೀನಿ, ಬಜೆಟ್ ನೀವು ಎಷ್ಟಾರು ಬೈಕೊಳ್ಳಿ, ನಿಮ್ಮ ಸಂತೋಷ. ಬಟ್ ಲಾಸ್ಟ್ ಒಂದು ಮಾತು ಹೇಳ್ತೀನಿ, ನಾನು ನಿಖಿತಾಗೆ ಯಾವತ್ತೂ ಆಭಾರಿ. ಯಾಕೆಂದರೆ ನೀವು ಬಜೆಟ್ ಉಳಿಸಿದ್ದೀರ ರೀ. ಬರೀ ಒಂದು ದಿನಕ್ಕೆ ಶೂಟಿಂಗ್ 4 ಅವರ್ ಎಕ್ಸ್ಟ್ರಾ ಆಯಿತು ಅಂದ್ರೆ ಎಷ್ಟು ಖರ್ಚಾಯ್ತದೆ. ಮನೆಗೆ ಎದ್ದು ಬಂದು ನಿಂತ್ಕೊಂಡ್ರು ದೇವದ ಕ್ಯಾರೆಕ್ಟರ್ಗೆ ಸರ್, ಮನೆಗೆ ಎದ್ದು ಬಂದು ನಿಂತ್ಕೊಂಡ್ರು ಸರ್ ಕ್ಯಾಮ್ರಾ ಮುಂದೆ, ಸಖತ್ತಾಗಿ ಹೋಯ್ತೈತೆ ಸರ್ ಅಂದರು. ಏನೋ ರಿಸ್ಕ್ ತಗೊಂಡು ಮೇಕಪ್ ಇಲ್ಲ ಸರ್, ನೇರವಾಗಿ ದೆವ್ವ ಹೆಂಗ್ ಬೇಕೋ ಹಂಗೆ ಅವರೇ ಇನ್ವಾಲ್ವ್ ಆಗಿ ಆ ಥರ ಎಲ್ಲ ಇರುತ್ತೆ. ಸೊ ಇಟ್ಸ್ ನ್ಯಾಚುರಲ್ ಇದು. ಹಾಗಾಗಿ ಅದು ಆರ್ಟಿಸ್ಟಿಗೆ ಎಲ್ಲರಿಗೂ ಅದು ಬೇಕಾಗಿರೋದೆ. ನಮ್ಗೆ ಅದಿದೆ, ನೀವು ತಿಳ್ಕೊಳ್ಳಿ, ನಿಮಗೂ ಮುಂದೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು, ಧನ್ಯವಾದ. ನಿಮ್ಗೆ ಇದಕ್ಕೆ ಧನ್ಯವಾದ ಹೇಳ್ತೀನಿ, ನಮ್ಮ ದುಡ್ಡು ಉಳಿಸಿ. ನಿಮ್ಮ ಸಿನಿಮಾದ ಟೈಟಲ್ ಅಲ್ಲೇ ನನ್ನ ಪಾತ್ರ ಇರೋದು ಅಂತ ಹೇಳಿ. ಅಲ್ಲ, ನಾನು ಇಲ್ದಿರೆ ಅವ್ರ ಸಿನಿಮಾನೇ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳಿದ್ರಲ್ಲ, ಹೆಣ್ಮಕ್ಳೇ ಇರೋದು ಅಂತ. ಸೊ ನಾನು ಇಲ್ದಿರೆ ಪ್ರಥಮೂ ಇಲ್ಲ ಈ ಸಿನಿಮಾದಲ್ಲಿ. ಸೊ ಹಾಗಾಗಿ ದೆವ್ವ ಇಲ್ಲದೆ ಏನೂ ಇಲ್ಲ. ಸೊ ದೆವ್ವ ಇಲ್ಲದೆ ಏನೂ ಇಲ್ಲ. ಸೊ ದೆವ್ವ ಇಲ್ಲದೆ ಏನೂ ಇಲ್ಲ. ಆ ಪಾತ್ರನ ಅವ್ರು ಕ್ಯಾರಿ ಮಾಡೋದಕ್ಕೆ ಆಗಲ್ಲ, ಅದಕ್ಕೋಸ್ಕರ ನಾನು ಮಾಡಿದೀನಿ. ಅಂಡ್ ನಾನು ಈ ಸಿನಿಮಾದಲ್ಲಿ ಏನು ಅತಿ ಹೆಚ್ಚಿ ಪಾತ್ರ ವೈಟೇಜ್ ನಾನು ತಗೊಂಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪ್ರಥಮ್ ಈ ಅವಕಾಶ ಕೊಟ್ಟಿದ್ದಕ್ಕೆ. ಅಲ್ಲ, ನಾನು ಅರ್ಹರಿಗೆ ಅರ್ಹ ವ್ಯಕ್ತಿ ಇದು ಸಿಗ್ಲೇಬೇಕು. ಈಗ ಡ್ಯಾನ್ಸ್ ಮಾಡೋರನ್ನೇ ಡ್ಯಾನ್ಸನ್ನು ಕರ್ಕೊಬರ್ತೀವಿ. ದೇವುಗಳ ಪಾತ್ರ ದೇವುಗಳ ಕಲೆ ಮಾಡಿಸ್ಬೇಕು, ಅದು ತಪ್ಪೇನಿಲ್ಲ. ಅವ್ರಿಗೆ ಕ್ಯಾಲಿಬರ್ ಇದೆ, ಅದು ಮಾಡಿದ್ದಾರೆ, ನಾನು ಒಪ್ಕೋತೀನಿ. ನನಗಿಂತ ಟ್ಯಾಲೆಂಟ್ ಇದೆ ಅವ್ರಿಗೆ, ದೇವದ ಎಲ್ಲ ಲಕ್ಷಣಗಳು ಅವ್ರಿಗೆ ಇದೆ, ಅವ್ರು ಮಾಡಿದ್ದಾರೆ. ಈಗ ನಾನು ಡ್ಯಾನ್ಸಿಂಗ್ ಪಾತ್ರ ಅಂದರೆ ನಾನು ಮಾಡೋಕ್ಕಾಯ್ತದ? ಸಖತ್ತಾಗಿರೋ ಡ್ಯಾನ್ಸನ್ನೇ ತಗೊಬರ್ತೀವಿ. ಕರ್ನಾಟಕ ನಿಮ್ಮ ಡ್ಯಾನ್ಸ್ ಮಾಡಿರೋದು ನೋಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಾಕು, ನಿಲ್ಲಿಸಿ, ಜನ ಸ್ವಲ್ಪ ಬದುಕಲಿ. ಸೊ ಈಗ ನಾವು ಮುಂಚೆ ಎಲ್ಲ ಪ್ರೆಸ್ ಮೀಟ್ ಅಟೆಂಡ್ ಮಾಡಿದ್ದೀವಿ ಈ ಸಿನಿಮಾದು. ಎಲ್ಲೂ ಕೂಡ ಟೈಟಲ್ ಅಂದರೆ ಸಬ್ ಟೈಟಲ್ಲು ಸುಬ್ಬ ಸುಬ್ಬಿ ಹಾರರ್ ಸ್ಟೋರಿ ಅಂತ ಇರಲಿಲ್ಲ. ಈಗ ಪ್ರತ್ಯಕ್ಷ ಆಯಿತಾ, ಯಾಕೆ ಏನು ಅಂತ? ಒಂದು ಸಿನಿಮಾ ನಿಮಗೆ ಸ್ಫೂರ್ತಿ ಅಂತ ದಯವಿಟ್ಟು ಹೇಳ್ತೀನಿ ಕೇಳಿ. ಇಟ್ಸ್ ಅ ಸಿನಿಮಾ ಸುಬ್ಬಾ ಸುಬ್ಬಿ ಹಾರರ್ ಸ್ಟೋರಿ. ಒಂದೇ ಒಂದು ವಿಚಾರ ಹೇಳ್ತೀನಿ, ಕರ್ನಾಟಕದಲ್ಲೇ ಫಸ್ಟ್ ಬರಬೇಕು ಅಂತಿತ್ತು. ನಾನು ಅವತ್ತು ಮೊನ್ನೆ ಮಾತು ಹೇಳ್ತೀನಿ, ಇವತ್ತೂ ನಾನು ನಮ್ಮ ಕಲಾವಿದರು ಎಲ್ಲರನ್ನು ಗೌರವಿಸ್ತೀನಿ. ನಾನು ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ನಾನು ತೂಗುದೀಪ್ ಶ್ರೀನಿವಾಸನ್ ಎಷ್ಟು ಗೌರವಿಸ್ತೀನಿ ಅಂದರೆ, ನಟ ಭಯಂಕರ ಟೈಟ್ಲ್ ಕಾರ್ಡಲ್ಲಿ ಹಾಕಿದ್ದೀವಿ. ವಜ್ರಮುನಿ ತೂಗುದೀಪ್ ಅವರು, ಮತ್ತು ಯಾರಾದ್ರು ನಮ್ಮ ಸುಂದರ್ ಕೃಷ್ಣ ಅರಸು, ದಿನೇಶ್ ಅವ್ರದ್ದು ಎಲ್ಲ ಫೋಟೋ, ಸುಧೀರ್ ಅವ್ರದ್ದೆಲ್ಲ ಬರುತ್ತೆ.
ಹೀರೋ ಕೈಲಿ ಮೊಕ ಮುಸುಡಿ ಕಿತ್ತೋಗಂಗೆ ಏಟ್ ತಿನ್ನೋದ್ರ ಜೊತೆಗೆ ಕನ್ನಡ ಚಿತ್ರರಂಗ ಶ್ರೀಮಂತಗೊಳಿಸಿದ ನೀವು ನಿಜವಾದ ನಟ ಭಯಂಕರರು ಅಂತ ತೂಗುದೀಪ್ ಶ್ರೀನಿವಾಸ್ ಸರ್ ಹೆಸರು ಬರುತ್ತೆ. ದಿಸ್ ಇಸ್ ದ ರೆಸ್ಪೆಕ್ಟ್ ಐ ಆಮ್ ಶೋಯಿಂಗ್ ಟುವರ್ಡ್ಸ್ ತೂಗುದೀಪ್ ಸರ್. ಇದು ಜನಕ್ಕೆ ನಾನು ನಂಬಿಸೋ ಅಗತ್ಯ ಇಲ್ಲ ಒಂದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಹೇಳಿದ್ದೆ, ಕಾರಣ ಹೇಳ್ತೀನಿ, ನಟ ಭಯಂಕರ ಕೂಡ ಕ್ರಾಂತಿ ಆಪೋಸಿಟ್ ಬಂತು. ಎಷ್ಟೋ ಜನ ಏನು ಅನ್ಕೋತಾರೆ, ಇವ್ರಿಗೂ ಅವ್ರಿಗೂ ಹೊಂದಾಣಿಕೆ ಇಲ್ಲ. ಅಲ್ರಪ್ಪ, ನಾನು ಏನು ಹೇಳ್ತಾ ಇರೋದಂದರೆ, ನನಗೆ ಥಿಯೇಟ್ರ್ ಸಿಕ್ಕಿದ್ದು ಅದು, ನಾನು ಒಬ್ಬ ನಿರ್ಧಾರ ಆಗಿರಲ್ಲ, ಡಿಸ್ಟ್ರಿಬ್ಯೂಟರ್ ನಿರ್ಧಾರ ಆಗಿರುತ್ತೆ, ಡೈರೆಕ್ಟರ್ದಾಗಿರುತ್ತೆ. ಇದೇನಾಯಿತು ಅಂದರೆ ಕರ್ನಾಟಕದಲ್ಲಿ, ಯಾಕೆಂದರೆ ಎಲ್ಲ ಹೇಳ್ತಾರೆ ಡೆವಿಲ್ ಸೂಪರ್ ಹಿಟ್ ಆಗುತ್ತೆ ಅಂತ. ಓಕೆ, ಮಾರ್ನಿಂಗ್ ಶೋ ಡೆವಿಲ್ ನೋಡಿದವರು ಮಧ್ಯಾಹ್ನ ಬಂದು ಕರ್ನಾಟಕದಲ್ಲಿಯೇ ನೋಡಲಿ. ಇದನ್ನೇನು ಅನ್ಕೊಂಡ್ರು, ನಮ್ಮ ಸಾರಿಗೆ, ನಮ್ಮ ಹೀರೋ ಸರ್ಗೆ ಕೌಂಟ್ರ ಇಲ್ಲಪ್ಪ, ಇದು ಕೌಂಟ್ರಲ್ಲ. ಸೊ ಅವತ್ತು ಕೊಟ್ಟ ಮಾತು ಪ್ರಕಾರ ಇವತ್ತಿಗೂ ಅದೇ ನಿಂತ್ಕೋತೀನಿ. ಡೆವಿಲ್ ಆಪೋಸಿಟ್ ಕರ್ನಾಟಕದಲ್ಲೇ ಬರುತ್ತೆ, ಬಹಳ ಪ್ರೀತಿಯಿಂದ. ಯಾಕೆಂದರೆ ಮಾರ್ನಿಂಗ್ ಶೋ ಅವ್ರದ್ದು ನೋಡಿ, ಮಧ್ಯಾಹ್ನ ಬಂದು ನಾನು ನೋಡಿ, ತೊಂದರೆ ಇಲ್ಲ. ಅಲ್ಲಿಂದ ಬಂದು ಪಕ್ಕ ಥಿಯೇಟ್ರೇ ಇರ್ತದೆ, ಟುಪ್ಪಕ್ಕೊಂಡು ನುಕ್ಕಳಿ. ಈಗ ಫಸ್ಟ್ ನೈಟ್ ವಿದ್ಯೆವೋ ಮೊದಲು ಬರ್ತಾ ಇದ್ದೀವಿ. ಯಾಕೆಂದರೆ ನಾನು ಈ ಸಮಯದಲ್ಲಿ ಏನು ಹೇಳ್ತೀನಿ ಅಂದರೆ, ಯಾರಿಗೂ ನಾವು ಕೆಟ್ಟದ್ದನ್ನು ಬಯಸಬಾರ್ದು ಮೇಡಮ್. ಅವರವರ ಬಿಟ್ಬಿಡ್ಬೇಕು ಎಲ್ಲವನ್ನು. ಯಾಕೆಂದರೆ ಸರ್ಕಾರ ಕಾನೂನು ನೋಡ್ಕೋಬೇಕಾದ್ರೆ ನಾವು ಬಿಟ್ಬಿಡ್ಬೇಕು. ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಸಿನಿಮಾ. ಇದು ಕಂಪ್ಲೀಟ್ಲಿ ಹೇಗೆ ಅಂತ ಹೇಳಿದ್ರೆ, ನೇರವಾಗಿ ಹೇಳ ಮೇಡಮ್, ಒಂದು ಹುಡುಗ ಮದುವೆ ಆದ ಫಸ್ಟ್ ಸೆಕೆಂಡ್ ತನ್ನ ಹೆಂಡತಿ ಜೊತೆ ಹನಿಮೂನ್ಗೆ ಕಾಯ್ತಾ ಇರ್ತಾನೆ. ಅದು ಸುಬ್ಬಿ ಹಾರರ್ ಸ್ಟೋರಿ. ಯಾಕೆಂದರೆ ಸೊ ಹನಿಮೂನ್ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆನೇ ಕತೆ. ಮದುವೆ ಆದ ನೆಕ್ಸ್ಟ್ ಸೆಕೆಂಡ್ ಅವನ ಹೆಂಡತಿ ದೆವ್ವ ಅಂತ ಗೊತ್ತಾಗುತ್ತೆ. ತನ್ನ ಹೆಂಡತಿ ದೆವ್ವ ಅಂದಾಗ ಎಂಟೈರ್ ಮೂವಿ ಹೇಗೆ ಸಫರ್ ಪಡ್ತಾನೆ, ಇದು ಕತೆ. ಇದನ್ನು ಬೇರೆಯವ್ರು ಬೇರೆ ರೀತಿ ನೀವು ಅಂದ್ಕೊಂಡ್ರೆ, ಇಲ್ಲಿ ನಾನು ಏನು ಮಾಡೋಕ್ಕಾಗುತ್ತೆ, ಹೇಳಿ. ಇದು ಒಂದೊಂದು ಈಗೇನು ಗೊತ್ತಾ, ವಿಷ್ಣು ಸರ್ ಒಂದು ಕಡೆ ಬಹಳ ಚೆನ್ನಾಗಿ ಹೇಳಿದರು. ಪ್ರಪಂಚದಲ್ಲಿರೋದು 7 ಕತೆ ಮಗು ಅವ್ರು ಹೇಳಿದ್ದು. ಅದ್ರ ಸುತ್ತ ಅದು ಇದು ಮಿಕ್ಸ್ ಆಗಿ ಬೇರೆ ಬೇರೆ ರೂಪಗಳ ತೊಳ್ತೆ. ಹಂಗಾರೆ 7 ಸಿನಿಮಾನ ಬಂದಿರೋದು ಕರ್ನಾಟಕದಲ್ಲಿ. 10,000 ಸಿನಿಮಾ ಬಂದಿದೆ, ಹೌದಲ್ವಾ? ಸೊ ಒಂದಕ್ಕೊಂದು ಲಿಂಕು ಇನ್ನೇನೋ ಇರುತ್ತೆ. ಸೊ ಇದು ಹೆಂಗೆ ಅಂದರೆ, ಅವ್ನು ಸುಬ್ಬ ತನ್ನ ಹೀರೋಯಿನ್ ಜೊತೆ ಲವ್ ಆಗಬೇಕು ಅಂತ ಇಷ್ಟಪಡ್ತಾ ಇರ್ತಾನೆ, ಹನಿಮೂನ್ ಆಗಬೇಕು ಅಂತ. ಇವರಿಬ್ಬರ ಮಧ್ಯೆ ಹನಿಮೂನ್ ಕಥೆನೇ ವಿತ್ ಹಾರರು. ಹರೀಶ್ ರಾಜ್ ಮತ್ತು ನಿಖಿತಾ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ಗಿದೆ. ಸುಷ್ಮಿತಾ ಅವರು ಈ ಸಿನಿಮಾಗೆ ಬೇರೆದೇ ಆದ ಜೋಶ್ ಕೊಟ್ಟಿದ್ದಾರೆ. ಎಲ್ಲರೂ ಇದ್ದಾರೆ. ಈ ಸಿನಿಮಾದ ಸ್ಪೆಷಲ್ ಒಂದು ರೊಮ್ಯಾಂಟಿಕ್ ಸಾಂಗ್ ಬರುತ್ತೆ. ಮುಂದಿನ ವೀಕಲ್ಲಿ ಬಹುಶಃ ಪ್ರೆಸ್ ಮೀಟ್ ಮಾಡಿ ರಿಲೀಸ್ ಮಾಡ್ತಾಯಿದ್ವಿ. ಸೊ ನೀವು ನೋಡಿ.